ಹಾಯ್ ಹಲೋ, ಇದು ಸ್ಯಾಟರ್ಡೇ ಮಿನಿ ಬ್ಲಾಗ್. ನಾವಿವತ್ತು ನಮ್ಮ ಕಸಿನ್ ಅವರ ಪಾಪದು ಬರ್ತ್ಡೇ ಪಾರ್ಟಿ ಇದೆ ಅಂತ ಹೋಗ್ತಾ ಇದ್ದೀವಿ. ಇದು ಸ್ವಲ್ಪ ನಮ್ಮ ಪ್ಲೇಸ್ಗಿಂತ ಸ್ವಲ್ಪ ಫಾರ್ ಇದೆ ಅಂತ ಈ ಸಲ ಮೆಟ್ರೋದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗೂ ಅಗಸ್ತ್ಯ ಪ್ರತಿ ಸಲ ಮೆಟ್ರೋ ಮೇಲ್ಗಡೆಯಿಂದ ಪಾಸಾದಾಗ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ದ. ಅದಕ್ಕೋಸ್ಕರ ಈ ಸಲ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ, ಅಗಸ್ತ್ಯ ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾನೆ ಮತ್ತು ಅವನಿಗೆ ಹೇಗೆ ಅನಿಸುತ್ತೆ ಅಂತ ಮೆಟ್ರೋದಲ್ಲಿ ನೋಡೋಣ. ಫುಲ್ ಮೆಟ್ರೋ ಜರ್ನಿಲಿ ಈ ರೀತಿಯಾಗಿ ಗ್ಲಾಸಿಂದ ಹೊರಗಡೆ ವ್ಯೂಸ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಹೋಗಬೇಕಾದ ಪ್ಲೇಸ್ಗೆ ರೀಚ್ ಆದ್ವಿ. ಮೆಟ್ರೋ ಸೂಪರ್ ಅಂತ ನನಗೆ ಇಷ್ಟ ಅಗಸ್ತ್ಯ ಅಂತೂ ಹೊರಗಡೆ ವ್ಯೂನ ಮೆಟ್ರೋದಲ್ಲಿ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಮೆಟ್ರೋ ಜರ್ನಿನ ಎಂಜಾಯ್ ಮಾಡಿದ್ದಾನೆ. ಈಗ ವೆನ್ಯೂಗೆ ರೀಚ್ ಆಗಿದ್ದೀವಿ. ಈ ಬರ್ತ್ಡೇ ಇದ್ದಿದ್ದು ಯಲಚನಹಳ್ಳಿಯ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇರೋ ಪಾಕಶಾಲೆಯಲ್ಲಿ. ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಬರ್ತ್ಡೇ ಪಾರ್ಟೀಸ್ ಅಥವಾ ಏನಾದರೂ ಎಂಗೇಜ್ಮೆಂಟ್ ಈ ಥರ ಫಂಕ್ಷನ್ಸ್ಗೆಲ್ಲ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಅಷ್ಟೇ ಡೆಕೋರೇಷನ್ ಆಗಲಿ, ಬರ್ತ್ಡೇ ಡೆಕೋರೇಷನ್ ಆಗಲಿ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಡೆಕೋರ್ ಹಾಗೂ ಚೆನ್ನಾಗಿ ಮಾಡಿದರು. ಫುಡ್ಡು ಹಾಗೂ ಕೇಕು ತುಂಬ ಚೆನ್ನಾಗಿತ್ತು. ಮತ್ತು ನಾವು ಎಲ್ಲನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೋಗಿ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿ ಮತ್ತೆ ಮೆಟ್ರೋದಲ್ಲಿ ಎಂಜಾಯ್ ಮಾಡಿಕೊಂಡು ನಮ್ಮ ಮನೆಗೆ ವಾಪಸ್ಸಾಗಿದ್ವಿ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಇನ್ನೊಂದು ಮಿನಿ ವ್ಲಾಗೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಹಾಗೂ ಬಾಯ್.